ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವಿ ಏನೋ ಬರಕ್ಕೆ ಹೇಳಿದ್ದು? ಸ್ವಲ್ಪ ದಿನ ಮೆಸ್ ಕಡೆ ಬರಕ್ಕೆ ಹಾಕಿಲ್ಲ ಕಣ್ಲ. ಎಲ್ಲನೂ ನೀನೇ ನೋಡ್ಕೋಬೇಕು. ನನಗೂ ಯಾಕೋ ಮನ್ಸ ಇಲ್ಲ ಕಣವೆ. ಸ್ವಲ್ಪ ದಿನ ಮೆಸ್ ತೆಗೆಯೋದು ಬೇಡ ಬಿಡು. ಏ ಹಂಗೆಲ್ಲ ಹೇಳ್ಬಿಡ ಕಣ್ಲ. ನೋಡು, ನಮಗೂ ಇದು ನೋವಿನ ಪರಿಸ್ಥಿತಿನೇ. ಆದ್ರೆ ನಮ್ಮ ಮೆಸ್ ಊಟ ನಂಬ್ಕೊಂಡು ಏಟು ಜನ ಕಾಯ್ತಿರ್ತಾರೆ. ಅವ್ರಿಗೆಲ್ಲ ನಮ್ಮಿಂದ ಕಷ್ಟ ಆಗ್ಬಾರ್ದು. ನೀನೇನು ಯೋಚನೆ ಮಾಡ ಕಣವೆ. ನೀನು ಸ್ವಲ್ಪ ದಿನ ಸುಧಾರಿಸ್ಕೊಂಡೆ ಮೆಸ್ಸಿಗೆ ಬಾ, ಎಲ್ಲ ನೋಡ್ಕೋತಿ. ಥ್ಯಾಂಕ್ ಕಣ್ಲ ಕಾಳಿ. ಹೌದು, ಮನೆ ಪರಿಸ್ಥಿತಿ ಹೆಂಗದೆ? ಅವ್ವ ಯಾರ ತವನು ಹೆಚ್ಚಿಗೆ ಮಾತಾಡ್ತಿಲ್ಲ ಕಣ್ಲ. ಅತ್ತೆ ಸಾವು ಅವನ ಮನ್ಸನ್ನ ಸ್ಯಾನೆಗೆ ಆಸೆ ಮಾಡ್ಬಿಟ್ಟೈತೆ. ನನ್ನ ಪ್ರೀತಿಸೋರೆಲ್ಲ ನನ್ನಿಂದ ದೂರ ಹೋಯ್ತಾರೆ ಅಂತ ನನ್ನನ್ನ ಅಪ್ಪ ಏನ ಸುಮ್ಮನ ಎಲ್ರೂ ದೂರ ಇರೋಕೆ ಹೇಳ್ಬಿಟ್ಲು. ನಾನಾದ್ರೂ ಅವಂಗ್ ಸಮಾಧಾನ ಮಾಡುಮ ಅಂದ್ರೆ ಅವಂಗ್ ನನ್ ಮ್ಯಾಕೆ ಪಾಪನೇ ಹೋಗಿಲ್ಲ. ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತಾಳೆ. ನಂಗೆ ಏನ್ ಮಾಡೋದು ಅಂತಾನೆ ತಿಳಿತಿಲ್ಲ. ನೊಂದ್ಕೋಬೇಡ ಕಣವೆ, ಯಾರಿಂದ ಯಾರು ಸಹಾಯಕ್ಕಿಲ್ಲ. ನೀನ್ ಟೆಂಡರ್ ತಗೊಂಡಿದ್ದು ಮಹಾ ಅಪರಾಧ ಏನಲ್ಲ. ಹಂಗಂತ ನಾನು ನೀನು ಯೋಚನೆ ಮಾಡ್ಬೋದು ಕಣ್ಲ. ಆದ್ರೆ ಅದು ಅವನ ಮನ್ಸನ್ನ ಸ್ಯಾನೆ ಗಾಯ ಮಾಡ್ಬಿಟ್ಟದೆ. ನನ್ನ ಕಿಡ್ನಾಪ್ ಮಾಡಿರ್ಲಿಲ್ಲ ಅಂದಿದ್ರೆ ಅತ್ತೆ ಅಲ್ಲಿಗೆ ಬಂದು ಜೀವ ಕಳ್ಕತಿರ್ಲಿಲ್ಲ ಅನ್ನೋದೇ ಅವನ ವಾದ. ಸಾನಾ, ಮನ್ಸ್ಗೆ ಹತ್ರ ಆದವ್ರನ್ನ ಕಳ್ಕೊಂಡಾಗ ಇಂಥ ಯೋಚನೆ ಬರೋ ಸಹಜ ಕಣವೆ. ಅಮ್ಮವ್ರು ಆಯ್ಸಿದ್ದೆ ಇಷ್ಟು ಅಂತ ಕಾಣ್ತದೆ, ಅದಕ್ಕೆ ಯಾರು ಹೊಣೆ ಅಲ್ಲ. ನಾವೇ ಇಟ್ಟೊಂದು ಒತ್ತಾಡ್ತಾ ಇದೀವಿ. ಇನ್ನು ಕಂಟಿ ವಸು ಇವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ಸ್ಯಾನೆ ಮನ್ಸಿಗೆ ನೋವಾಯ್ತದೆ ಕಣ್ಲ. ನನಗೂ ಕಂಟಿ ಮುಖ ನೋಡೋಕ್ಕಾಯ್ತಿಲ್ಲ ಕಣವಿ. ಅದಕ್ಕೆ ನಾನು ಅವ್ರ ಮನೆ ತಾ ಹೋಗ್ಲೇ ಇಲ್ಲ. ನೋಡಮ್ಮ, ಆಮೇಲೆ ಆದ್ರೆ ಫೋನ್ ಮಾಡಿ ಮಾತಾಡ್ತೀನಿ. ಕೇಶವಪ್ಪನು ಮನೆಗೆ ಬಂದು ಹೋದ್ರು ಕಣ್ಲ. ಆದ್ರೆ ಅವ್ವ ಸದ್ಯಕ್ಕಿರೋ ಪರಿಸ್ಥಿತಿನಾಗೆ ಏನು ಹೇಳೋ ಸ್ಥಿತಿನಾಗಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದ್ಲು. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತೆ ನಾವೇ. ಬಂಗಾರಮ್ಮ ಅವ್ರ ಆಸೆ ಕೂಡ ಸಚಿನ್ ಸುಮ್ಮ ಮದುವೆ ಆಗಬೇಕು ಅಂತಾನೆ ಇದ್ದಿದ್ದು. ಅದು ಅವಂಗೂ ಗೊತ್ತು ಕಣ್ಲ. ಆದ್ರೆ ಸದ್ಯಕ್ಕಿರೋ ಪರಿಸ್ಥಿತಿನಾಗೆ ಅವನ ಮನ್ಸು ಯಾವ ಕಡೆನೂ ಹೋಯ್ತಿಲ್ಲ. ಎದ್ರೆ ಕುಂತ್ರೆ ಬರೀ ಅತ್ತೆ ಬಗ್ಗೆನೇ ಯೋಚನೆ ಮಾಡ್ತಾವಳೆ. ಅವೇ ಮನೆಗೆ ಹಿರಿ ಮಗಳು ನೀನು. ಪುಟ್ಟಕ್ಕಂಗೆ ಧೈರ್ಯ ಹೇಳಿ ನೀನು ಧೈರ್ಯ ತನ್ಕೋ. ಪುಟ್ಟಕ್ಕ ನಿನ್ ಮ್ಯಾಕ್ ಮುನ್ಸ್ಕೊಂಡವಳೆ ಅಂತ ನೀನು ದೂರನೇ ಇರಬೇಡ. ಅವೇ ಒಬ್ರಿಗೊಬ್ರು ಮಾತಾಡ್ಕೊಂಡ್ರನಯ್ಯ ಅಂತರ ದೂರ ಆಗೋದು. ಸರಿ, ನನಗೆ ಬರ್ತೀನಿ ಕಣವೆ. ಸರಿ ಕಣ್ಲ, ಏನಾದರೂ ಇದ್ರೆ ಫೋನ್ ಮಾಡು. ಹೂನವೇ. ರೀ ರೀ ಏನ್ ಯೋಚನೆ ಮಾಡ್ತಿದ್ದೀರಾ? ರಾಧಾ ಜಗಂದವ್ ಬಂದು ಏನ್ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರೆ. ನಾವು ಕಣ್ಣಾರೆ ಕಂಡು ಡಿಸೈಡ್ ಮಾಡಕ್ ಆಗಲ್ಲ ರೀ. ಜಗನ್ಗೆ ನಮ್ಮಿಂದ ತೊಂದರೆ ಆಗಿರ್ಬೋದು, ಆದ್ರೆ ಅತ್ತೆನ್ ಕಾಪಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಜಗನ್ ಮ್ಯಾಗ ನಂಗೆ ಅನುಮಾನ ಇಲ್ಲ. ಯಾಕಂದ್ರೆ ಅವ್ವನ್ನ ಉಳ್ಸಕ್ಕೆ ಬೇರೆ ಊರಿಂದ ಎಲ್ಲ ಔಷಧಿ ತರಿಸಿದ್ದ. ಆದ್ರೆ ರಾಧಂದೇ ಹೊಸಿ ಕಿತಾಪತಿ. ಒಂದ್ ವೇಳೆ ಅತ್ತೆ ಕಂಡೀಷನ್ ತಿಳ್ಕೊಳ್ಳೋದಕ್ಕೆ ರಾಧಾ ಬಂದಿರ್ಬೋದಲ್ವಾ? ಯಾರಿಂದ ನಮ್ಮ ಒಬ್ಬಂಗೆ ತೊಂದರೆ ಆಯ್ತು ಅಂತಲೇ ತಲೆ ಕೆಡ್ತಾ ಇದೆ. ಅತ್ತೆಗೆ ಇವ್ರು ಯಾರಿಂದನೂ ತೊಂದರೆ ಆಗಿಲ್ಲ ರೀ. ಅತ್ತೆ ಎದೆಗೆ ಶೂಟ್ ಮಾಡಿದ್ನಲ್ಲ, ಅವನೇ ಆರೋಪಿ. ಅವನ ಅತ್ತೆನ ಟಾರ್ಗೆಟ್ ಮಾಡಿರ್ಲಿಲ್ಲ ಅಂದಿದ್ರೆ
ಅತ್ತೆ ಇವತ್ತು ನಮ್ಮಿಂದ ದೂರ ಆಗ್ತಿರ್ಲಿಲ್ಲ. ಬಂಗಾರಮ್ಮ ಅವ್ರು ಈ ಕಂಡೀಷನಿಗೆ ಕಾರಣ ರಾಜ ಹುಲಿ ಅಲ್ಲ. ಅವನ್ನ ಅರೆಸ್ಟ್ ಮಾಡುವಾಗ ಅವನು ಏನು ಹೇಳಿದ್ನೋ ಅದು ನಿಜ. ಬಂಗಾರಮ್ಮ ಅವ್ರಿಗೆ ಫೈರ್ ಆಗಿರೋ ಬುಲೆಟ್ ರಾಜ ಹುಲಿ ಕಣ್ಣಿಂದ ಫೈರ್ ಆಗಿಲ್ಲ. ನೀವು ನೋಡಿರೋದು ನಿಜ, ಆದರೆ ಅಟ್ ದ ಸೇಮ್ ಟೈಮ್ ಬೇರೆ ಕಡೆಯಿಂದ ಬುಲೆಟ್ ಫೈರ್ ಆಗಿದೆ.